ನಮಸ್ಕಾರ. ಇದು ಕೋವೆ ಗೆಡ್ಡೆ ಅಥವಾ ಕೋವೆ ಕೊಂಬು ಅಂತ ಹೇಳ್ತಾರೆ. ಸಾರ್ವತ್ರಿಕವಾಗಿ ಇದಕ್ಕೆ ಆರೋ ರೂಟ್ ಅಂತ ಹೇಳ್ತಾರೆ. ಇದನ್ನು ಪ್ರೊಸೆಸ್ ಮಾಡಬೇಕೀಗ. ಇದು ಎಲೆ ಅರಿಶಿಣದ ಹಾಗೆ ಇರುತ್ತೆ ಇದರ ಎಲೆಗಳು. ಇದನ್ನು ಹೆಚ್ಚಿ ಅಂದರೆ ಚಿಕ್ಕದಾಗಿ ಪೀಸ್ ಮಾಡಿ ಆಮೇಲೆ ಚೆನ್ನಾಗಿ ರುಬ್ಬಬೇಕು. ನಂತರ ಅದನ್ನು ಪ್ರೊಸೆಸ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಹೆಚ್ಚಿಕೊಂಡಾದಮೇಲೆ ಇದನ್ನು ಮಿಕ್ಸಿ ಹಾಕಿ ಹಿಟ್ಟು ಮಾಡಬೇಕು. ಅಂದರೆ ಲಿಕ್ವಿಡನ್ನು ತೆಗಿಬೇಕು ಇದರದ್ದು. ಈಗ ಮಿಕ್ಸಿ ಹಾಕಲಿಕ್ಕೆ ರೆಡಿಯಾಗಿದೆ. ರುಬ್ಬಬೇಕು. ಈ ಥರ ಹೆಚ್ಚಬೇಕು. ಸಣ್ಣ ಪೀಸ್ ಮಾಡಬೇಕು. ಈ ಥರ ಪೀಸ್ ಮಾಡಿದ್ದನ್ನು ಒಮ್ಮೆ ಚೆನ್ನಾಗಿ ನೀರಿಗೆ ಹಾಕಿ ತೊಳೆಯಬೇಕು. ಇದರಲ್ಲಿರುವ ಮಣ್ಣು ಕಸ ಎಲ್ಲ ಸೋಸಿ ಹೋಗುತ್ತೆ. ರುಬ್ಬಬೇಕು. ಇದನ್ನು ನಂಪಿಗೆ ರುಬ್ಬಿ ಇದನ್ನು ಸೋಸಬೇಕು. ಪೀಸ್ ಮಾಡಿದ ಸಣ್ಣ ಚೂರು ಮಾಡಿದ ಕೋವೆ ಕೊಂಬಿನ ರುಬ್ಬಿದಾಗ ಈ ಥರ ಆಗುತ್ತೆ. ಕೋವೆ ಕೊಂಬನ್ನು ರುಬ್ಬಬೇಕು. ಮಿಕ್ಸಿ ಒಳಗಾಗಲಿ, ಗ್ರೈಂಡರ್ ಒಳಗಾಗಲಿ ಅಥವಾ ಇನ್ಯಾವುದೇ ಇದರೊಳಗಾದರೂ ಚೆನ್ನಾಗಿ ಈ ಥರ ನುಣ್ಣಗೆ ರುಬ್ಬಬೇಕು. ನಂತರ ಇದನ್ನು ಬಟ್ಟೆ ಒಳಗೆ ಸೋಸಬೇಕು. ನೋಡೋಣ ಬಟ್ಟೆ ಒಳಗೆ ಹೇಗೆ ಸೋಸಬೇಕು ಅಂತ ಮುಂದಿನ ಹಂತ. ಈ ಥರ ಬಟ್ಟೆಯನ್ನು ಕಟ್ಕೋಬೇಕು. ಅದಕ್ಕೆ ಸೋಸಿದ್ದನ್ನು ರುಬ್ಬಿದ್ದನ್ನು ಸೋಸ್ಲಿಕ್ಕೆ ಹಾಕಬೇಕು. ನೋಡಿ ಈ ಥರ ಸೋಸಿಟ್ಟುಕೊಳ್ಳಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ರಾತ್ರಿ ಹಾಗೆ ಬಿಡಬೇಕು. ಆಗ ಕೋವೆ ಕಣಗಳೆಲ್ಲ ಈ ಬಕೆಟಿನ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದು ವೇಸ್ಟ್. ಇದನ್ನು ಗೊಬ್ಬರ ಮಾಡ್ಕೊಳ್ಬೋದು, ಗಿಡಗಳಿಗೆ ಹಾಕ್ಬೋದು. ಮಿಕ್ಸಿಯಲ್ಲಿ ರುಬ್ಬಿ ಆದಮೇಲೆ ಬಟ್ಟೆಯಲ್ಲಿ ಸೋಸಿದ ನಂತರ ಈ ಥರ ಇರುತ್ತೆ. ಇದನ್ನು ಒಂದು ರಾತ್ರಿ ಹಾಗೆ ನೀರು ಹಾಕಿ ಬಿಡಬೇಕು. ಆಗ ಕೋವೆ ಹಿಟ್ಟು ಎಲ್ಲ ತಳಗೆ ಸೇರುತ್ತೆ. ಈಗ ಈ ನೀರನ್ನು ಚೆಲ್ಲಬೇಕು. ನಿಧಾನವಾಗಿ ಚೆಲ್ಲುವಾಗ ತಳ ಕದಡಬಾರದು. ಯಾಕೆಂದರೆ ಕೋವೆ ಹಿಟ್ಟು ಇದ್ರ ಜೊತೆನೇ ಹೋಗೋ ಸಾಧ್ಯತೆ ಇರುತ್ತೆ. ನಿಧಾನಕ್ಕೆ ಚೆಲ್ಲಬೇಕು. ತೋರಿಸ್ತೀನಿ ಹೇಗೆ ಅಂತ. ಈ ಮೇಲಿನ ಗಸೆಟ್ಟೆಲ್ಲ ಹೋಗಬೇಕು. ಇದೆಲ್ಲ ನಿಜವಾಗ್ಲೂ ವೇಸ್ಟೇಯ.
ಹೀಗೆ ಪೂರ್ತಿ ನಿಧಾನಕ್ಕೆ ಚೆಲ್ಲಬೇಕು. ನೋಡಿ ಅಲ್ಲಿ ವೈಟ್ ವೈಟ್ ಕಾಣುತ್ತೆ ಅಲ್ವಾ, ಬಿಳಿ ಬಿಳಿ ಕಾಣುತ್ತೆ ಅಲ್ವಾ, ಅದು ಕೋವೆ ಹಿಟ್ಟು. ಅದನ್ನು ನಿಧಾನವಾಗಿ ಚೆಲ್ಲಬೇಕು. ಅದು ಹೋಗಬಾರ್ದು, ಈ ನೀರಿನ ಜೊತೆ ಹೋಗಬಾರ್ದು. ತಳದಲ್ಲಿ ಬಿಳಿ ಬಿಳಿಕೆ ಕಾಣುವುದೇ ಕೋವೆ ಹಿಟ್ಟು.